ಫೈನಲ್ ಆಗಿ ರಾಜಾ ಸಾಬ್ ಮೂವಿದ ಒಂದು ಟ್ರೈಲರ್ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಮಾತಾಡೋಕ್ಕಿಂತ ಇದ್ರದ್ದು ಬಗ್ಗೆ ಭಾಳಷ್ಟು ಎಕ್ಸೈಟ್ಮೆಂಟ್ ಇದ್ದು ನನಗೆ. ಅದೇ ರೀತಿಯ ಎಕ್ಸೈಟ್ಮೆಂಟ್ಗೆ ಒಂದು ಭಾಳಷ್ಟು ಹೈಪ್ ಕ್ರಿಯೇಟ್ ಮಾಡುವಂಥ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಅಂತೇಳಿ ನನಗನಿಸ್ತು. ಯಾವ ಕಾರಣಕ್ಕಂದ್ರೆ ಈ ಒಂದು ಟ್ರೈಲರ್ ಆನಂತರ ಒಂದು ಮೂವಿ ಬಗ್ಗೆ ಮಾತಾಡೋದಾದ್ರೆ ನಾವು ಇದು ಏನು ಟ್ರೈಲರ್ ರಿಲೀಸ್ ಮಾಡಿದಾರಲ್ಲ ಎಲ್ಲ ಸೀನ್ಗಳು ನೋಡ್ರು ನಾವು VFX ಎಲ್ಲ ಕಡೆ ಕಾಣ್ತೈತಿ. ಅಂದ್ರೆ ಮೂವಿ ಒಳಗೆ 40% ಜಾಸ್ತಿ VFX ಕಾಣೋ ಚಾನ್ಸ ಭಾಳ ಐತಿ. ಆದ್ದರಿಂದ ಮೂವಿ ಏನು ಮೇಕರ್ಸ್ ಅದಾರಲ್ಲ ಒಂದು VFX ಮ್ಯಾಗ ಫೋಕಸ್ ಮಾಡ್ರೆ ಭಾಳಷ್ಟು ಬೆಟರ್ ಆಗೋ ಚಾನ್ಸ ಭಾಳ ಐತಿ. ಒಟ್ಟು ಓವರಾಲ್ ಆಗಿ ನೋಡಿ ಕಸ ನನ್ನ ಕಡೆಯಿಂದ ಈ ಒಂದು ಟ್ರೈಲರ್ ಸಿಗುವಂಥ ಸ್ಟಾರ್ಗಳನ್ನು ನೋಡಿದಾರೆ 5 ಸ್ಟಾರ್ಗೆ 5 ಸ್ಟಾರನ್ನು ಕೊಡ್ತಾನು. ಕಾರಣ ಬೆಂಕಿತ್ತು ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಪ್ರಭಾಸ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಸಂಜಯ್ ದತ್ ಅವ್ರ ಆ್ಯಕ್ಟಿಂಗ್ ಆಗಲಿ, ಆನಂತರ VFX ಆಗಲಿ, ಆನಂತರ ಅದೊಂದು ಏನು ಸೀನನ್ನು ಕ್ರಿಯೇಟ್ ಮಾಡ್ತಾರಲ್ಲ ಅದನ್ನಾಗಲಿ ಎಲ್ಲ ಕೂಡ ಬೆಂಕಿ ಲೆವೆಲ್ ಒಳಗಿತ್ತು. ಇನ್ನು ಒಂದು ಏನು ಸ್ಟೋರಿ ಇರ್ಬೋದು ಅಂತೇಳಿ ಗೆಸ್ ಮಾಡೋದಾದ್ರೆ ಒಂದು ಬಂಗಲೆ ಐತಿ. ಅದ ಒಂದು ಪ್ರೀವಿಯಸ್ ಆಗಿ ನಾವು ನೋಡ್ತೇವೆ ಹಳಿ ಕಾಲದೊಳಗೆ. ಅಂದ್ರೆ ಒಂದು ಹೊಸ ಅವತಾರವನ್ನು ನೋಡ್ತೇವೆ ನಾವು ಇಲ್ಲಿ. ಅಂದ್ರೆ ಪ್ರಭಾಸ್ ಅವರ ಮರು ಜನ್ಮ ಆನಂತರ ಒಂದು ಬ್ಯಾಕ್ ಸ್ಟೋರಿ ಒಳಗೆ ನಾವು ಹೋಗೋದನ್ನು ನೋಡ್ತೇವೆ. ಈ ರೀತಿಯಾದ ಸಿನಿಮಾಗಳನ್ನು ನೋಡ್ತೇವೆ. ಅಂದ್ರೆ ಎದರ ಸಂಬಂಧ ಹೊಂಟಿರ್ಬೋದು ಅಂದ್ರೆ ಅವರ ಅಜ್ಜನನ್ನು ಹುಡುಕಾಡ್ಕೊಂತ ಬ್ಯಾಕ್ ಇದ್ರು ಹೋಗ್ತಾ ಇರ್ಬೋದು. ಅಂದ್ರೆ ಮಹಾರಾಜರ ಕಾಲಕ್ಕೆ ಅಲ್ಲಿ ಏನೇನೆಲ್ಲ ಆಕೈತಿ ಈ ರೀತಿಯಾದ ಸಿನಿಮಾಗಳನ್ನು ನಾವು ಮೂವಿ ಹೋಗಿ ನೋಡ್ತೇವೆ. ಅವರ ಅಜ್ಜ ಒಬ್ಬ ಭೂತಾಯಕ ನಿತ್ತಾನು. ಆ ಭೂತದಿಂದ ಯಾವ ರೀತಿಯಾಗಿ ತಪ್ಪಿಸ್ಕೊಂಡು ಬರ್ತಾರೋ, ಆನಂತರ ಅಲ್ಲೆಲ್ಲಿ ಏನೇನು ನಡಿತೈತಿ ಈ ರೀತಿಯಾದ ಒಂದು ಫ್ಯಾಕ್ಟ್ಗಳನ್ನು ನಾವು ಮೂವಿ ಒಳಗೆ ನೋಡಬೇಕು. ಬಿಟ್ಟಂತ ಟ್ರೈಲರ್ ಮಾತ್ರ ಬೆಂಕಿತ್ತು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆನಂತರ 3 ನಿಮಿಷಕ್ಕಿಂತ ಅಧಿಕ ಟ್ರೈಲರ್ ಆದ್ದರಿಂದ ಬಹಳಷ್ಟು ರೀತಿಯ ಡೀಟೇಲನ್ನು ನಾವು ನೋಡ್ತೇವೆ. ಅಂದ್ರೆ 3 ಜನ ಆಬ್ವಿಯಸ್ಲಿ ಹೀರೋಯಿನ್ಗಳನ್ನು ನಾವು ಈ ಒಂದು ಮೂವಿ ನೋಡ್ತೇವೆ. ಆನಂತರ ಪ್ರಭಾಸ್ ಅವರು ಒಂದು ಬೇರೆ ಲುಕ್ಗಳು ಕಾಣಿಸ್ತಾರೋ. ಆನಂತರ ಈ ರೀತಿಯಾದ ಬೇರೆ ಬೇರೆ ಇನ್ನಷ್ಟು ಬಹಳಷ್ಟು ಒಂದು ಫೋಕಸ್ ಮಾಡುವಂಥ ಪಾಯಿಂಟ್ಗಳು ಕೂಡ ಅದಾವು. ಅದ್ರಾಗೂ ನಮ್ಮ ದಾದಾ ಅರ್ದಾರು ಅಂದ್ರೆ ಸಂಜಯ್ ದತ್ ಅವ್ರ ಮ್ಯಾಗೂ ಫೋಕಸ್ ಇರ್ತೈತಿ ಮೂವಿ. ನೋಡೋಣ ಓವರಾಲ್ ಕಸ ಮೂವಿ ಹೆಂಗಿರ್ತದೆ ಅಂತೇಳಿ ಮೂವಿ ರಿಲೀಸ್ ಆಗ್ಬೇಕಾ. ಬಟ್ ಟ್ರೈಲರ್ ಮಾತ್ರ ಡೀಟೇಲಿಂಗ್ ಇತ್ತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬೆಂಕಿತ್ತು, ಆನಂತರ VFX ಕೂಡ ಬೆಟರ್ ಇತ್ತು. ಈ ರೀತಿ ಎಲ್ಲ ಈ ಬೆಟರ್ ಇದ್ದ ಕಾರಣ 5 ಸ್ಟಾರ್ಗೆ 5 ಸ್ಟಾರ್ನ ಕೊಟ್ಟನು. ಇದಾಗಿತ್ತು ನಮ್ಮ ರಾಜಾ ಸಾಬ್ ಮೂವಿದೊಂದು ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಗೊತ್ತೈತಿಲ್ಲ ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ